ಖುಷಿ ಖುಷಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ತೇಜಸ್ವಿನಿ ಮಂಜುನಾಥ್. ಈ ವಿಡಿಯೋ ಶೃಂಗೇರಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಅಂತ ಹೋಗಿದ್ವಿ. ನಮ್ಮ ಅಪ್ಪಾಜಿಗೆ ತುಂಬ ಆಸೆ ಇತ್ತು ನನ್ನ ಮಗನಿಗೆ ಅಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಸೊ ಹಿಂದಿನ ದಿನವೇ ಹೊರಟ್ವಿ. ಆ್ಯಕ್ಚುಲಿ ಇದು 2-3 ವೀಕ್ಸ್ ಬ್ಯಾಕ್ ವಿಡಿಯೋ ಆಯಿತು ಹೋಗಿ ಬಂದು ಶೃಂಗೇರಿಗೆ. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನಕ್ಕೆ ಅಂತ. ಆ್ಯಂಡ್ ನಮ್ಮೂರಿಂದ ಶೃಂಗೇರಿಗೆ 2.5-3 ಅವರ್ಸ್ ಜರ್ನಿ ಅಷ್ಟೇ. ಬಟ್ ಬೆಳಗಿನ ಜಾವ ಎದ್ಬಿಟ್ಟು ಹೋಗಿ ರೆಡಿ ಆಗೋದಕ್ಕೆ ಆ್ಯಂಡ್ ಅಷ್ಟು ಕಂಫರ್ಟ್ ಇರೋಲ್ಲ, ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾವು ಒಂದಿನ ಮುಂಚೆನೇ ಹೋದ್ವಿ. ನೈಟ್ ಹೋಗಿ ಅಲ್ಲೇ ಸ್ಟೇ ಮಾಡಿದ್ವಿ. ಹಿಲ್ ವೀವ್ಸ್ ರೆಸಾರ್ಟ್ ಆರ್ ಹೋಮ್ ಸ್ಟೇ ಅಂತ ಏನೋ ಇದೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ದೇವ್ರ ದರ್ಶನಕ್ಕೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗಿದ್ದು. ಆ್ಯಂಡ್ ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಬೆಳಗ್ಗೆ ಜಾವ ತುಂಬ ಚೆನ್ನಾಗಿತ್ತು ಹೊರಗೆ ವ್ಯೂವು. ನಾನು ಕ್ಯಾಪ್ಚರ್ ಮಾಡಿದ್ದೀನಿಲ್ಲ ನಂಗೆ ಗೊತ್ತಾಗ್ತಿಲ್ಲ, ಇನ್ ಕೇಸ್ ಮಾಡಿದರೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ. 12 ಆಗಿತ್ತು ಆಲ್ರೆಡಿ ಟೈಮು. ಆದರೂ ಹೊಸ ಪ್ಲೇಸ್ ಅಲ್ಲ, ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೇ ಸರಿಯಾಗಿ ನಿದ್ದೆ ಬರೋಲ್ಲ ಪ್ಲೇಸ್ ಚೇಂಜ್ ಆಯ್ತಂದರೆ. ಸೊ ಒಂದು ಗಂಟೆ ಮತ್ತು ಕಾಡಿಸಿ ಮಲ್ಕೊಂಡ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ಹಣ್ಣು ಕಾಯಿ ಎಲ್ಲ ತೊಗೊಂಡು ಅಲ್ಲಿ ಅಕ್ಷರಾಭ್ಯಾಸಕ್ಕೆ ಸ್ಲೇಟ್ ಎಲ್ಲ ಅವರೇ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದೆಲ್ಲ ಏನು ತೊಗೊಳ್ಳಿಲ್ಲ. ಅಲ್ಲಿ ಮೀನುಗಳಿರ್ತವೆ, ಮೀನುಗಳಿಗೆ ರಸ್ಕು ಆಮೇಲೆ ಮಂಡಕ್ಕಿ ಪುರಿ ಇಟ್ಟಿರ್ತಾರೆ, ಅದು ಎಲ್ಲ ತೊಗೊಂಡು ಹೋದ್ವಿ. ಮಂಜು ಬಾ ಮಗನೇ, ಪಾಪು ಇಲ್ಲಿ. ಏಯ್ ಕೈ ಹಿಡ್ಕ ಹೋಗೋಣ ಕೈ ಹಿಡ್ಕಂತೀನಿ. ನಾನು ನಿನ್ನ ಕೈ ಹಿಡ್ಕಂತೀನಿ, ಹೋಗೋಣ. ನಾನು ನಿನ್ನ ಕೈ ಹಿಡ್ಕಂತೀನಿ. ನೋಡಿದ್ರಲ್ಲ ಹಿಂಗೆ ನನ್ನ ಮಗ ಅಂತೂ ಹೊರಗಿದ್ಬಿಟ್ರೆ ಬರೀ ತಿರ್ಗಿದ್ದು ಓಡಿದ್ದು ಅವನಿಂದೆ ನೋಡ್ಕೊತಾನೆ ಓಡ್ತಾನೆ ಇರಬೇಕು ನಾವು. ಅಂಡ್ ಪೂಸಿ ಹೊಡಿಬೇಕು, ಅವನಿಗೆ ಚೂರು ಜೋರಾಗಿ ಏನೂ ಹೇಳಂಗಿಲ್ಲ, ಹಂಗೆ ಮಾಡ್ತಾನೆ. ಅದರಲ್ಲೂ ಆ ಪಂಚೆ ಹಾಕಿರೋದಕ್ಕೂ ಅವ್ನು ಸುಮ್ಮನೆ ನೋಡ್ತಾ ಇರೋದಕ್ಕೂ ಸಾಕಾಗಿ ಹೋಗ್ತಿತ್ತು. ಬಟ್ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಅಂಡ್ ಏನಾರ ಹೇಳಿದ್ರೆ ನಿಧಾನ ಅಂತ ಹೇಳಂಗಿಲ್ಲ, ಏನೂ ಹೇಳಂಗಿಲ್ಲ. ಏನಾರು ಹೇಳಿದ್ರೆ ಕುತ್ಕೊಂಡ್ಬಿಡೋಣ ಸಿಟ್ಟು ಮಾಡಿಕೊಂಡು ಕೆಳಗೆ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎದ್ದು ಬರೋಣ. ಹೋಗ್ಲಿ ಬಿಡು ಏನೋ ಕೇಳ್ಕೊಳ್ತಿದ್ದಾರೆ ಅನ್ನೋ ಥರ. ರಸೀದಿ ತೊಗೊಂಡು ಇನ್ನೂ ಟೈಮ್ ಇದೆ ಅಂತಂದ್ರು ಅಂತ ದೇವ್ರ ದರ್ಶನಕ್ಕೆ ಹೋದ್ವಿ. ನಾವು ಬರ್ತೀವಿ, ಅದು ಮೇಲ್ಕೆ ಅಲ್ಲಿ ಹೋಗೋಣ, ನಾನು ಬರ್ತೀನಿ ನೋಡಿ. ಬಾ, ಕೈ ಹಿಡ್ಕೊಳ್ಳಲ್ಲ ಅಂತ. ಭಾರಿ ಖುಷಿ ನನ್ನ ಮಗಂಗೆ ಈ ಥರ ಹೊರಗೆ ಒಬ್ಬನೇ ಬಿಟ್ಬಿಟ್ರೆ ಫುಲ್ ಖುಷಿ. ಅವನ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇದ್ದ, ಜಿಜ್ಜಿ ಅಂತೆಲ್ಲ. ನಾನು ನೋಡ್ದವ್ರನ್ನೆಲ್ಲ ಮಾತಾಡ್ಸೋದು, ಅದರಲ್ಲೂ ಚಿಕ್ಕ ಮಕ್ಳು ನೋಡಿದ ತಕ್ಷಣ ಅಣ್ಣ ಅಂತೆಲ್ಲ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ದ. ಕೈ ಕೊಡ್ರಿ ಸೌಕರ್ಯ, ಕೈ ಹಿಡ್ಕೊಂಡು ಪಪ್ಪ ಇಲ್ಲಿ ಹೂವು ನೋಡ್ಬಾ, ಹೂವು ನೋಡು. ಅಲ್ಲಿ ಮಮ್ಮ ನೋಡು. ಏನು ಮಗನೇ ಅದು? ಕೇಳಬಾರ್ದು, ಸಾಕು ನಡಿ.
ಹೂವ ಇಲ್ಲಿ ಆಡ್ತಿದ್ದಾನೆ ಅಂತ ನೋಡಿದ್ರೆ ಮಣ್ಣಲ್ಲಿ ಏನೋ ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ರೆ ಇಲ್ಲಿ ಗನ್ ಸಿಕ್ಬಿಟ್ಟಿದೆ ಅವನಿಗೆ. ನಮ್ಮ ಮನೇಲಿ ರೇಗಿಸ್ತಾ ಇದ್ರು, ನಿನ್ನ ಮಗಕ್ಕೆ ಎಲ್ಲಿಂದನಾದ್ರೂ ಏನೇನಾದರೂ ಸಿಗ್ತಾ ಇರ್ತವೆ, ಬರೀ ಕಿತ್ಮೆ ಮಾಡ್ತಿರ್ತಾನೆ ಅಂತ. ಫಿಶ್ ಫಿಶ್ ಟಾಟಾ ಬಾಯ್ ಮಾಡು ಮಾಡು ಮಗನೇ. ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಪೂಜೆ ಮಾಡಿಸಿದ್ರು. ಇಲ್ಲಿತೆ ಫಿಶ್ ಇಲ್ಲಿತೆ ಅಂತ ಹೇಳ್ತಾ ಇದ್ದ. ಫಿಶ್ ಅನ್ನಕ್ಕೆ ಬರ್ತಾ ಇರಲ್ಲ, ಇಲ್ಲಿತೆ ಅಂತ ಹೇಳ್ತಾ ಇದ್ದ. ಚೆನ್ನಾಗೆ ನೀರಂದ್ರೆ ಅವ್ನಿಗೆ ತುಂಬ ಇಷ್ಟ ನೋಡ್ರಿ. ನೀವು ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ, ಫಸ್ಟು ಹೋಗ್ಬಿಡ್ಬೇಕು ನೀರೊಳಗೆ ಆಡಬೇಕು ಅಂತ. ಬೇರೆದಿದೆ ಅಪ್ಪು ಕಾಯಿ ಬೇಡ ನೋಡಿ. ಕೈ ಮುಗಿ ಹೋಗಂಗಿಲ್ಲ. ಅಲ್ಲಿ ನೋಡಲಿ ಇಬ್ರು ನಿಲ್ಸ್ಬಿಡಿ, ಏನು ಆಗಲ್ಲ.
ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಎಲ್ಲರೂ ಕೈ ಹಿಡ್ಕೊಂಡು ಬರ್ಸ್ತಾಯಿದ್ರೆ ನನ್ನ ಮಗ ಕೈ ಹಿಡ್ಕೊಳಂಗಿಲ್ಲ, ನಾನು ಅಟ್ಲೀಸ್ಟ್ ಆ ಪ್ಲೇಟ್ನೂ ಸಹ ಹಿಡ್ಕೊಳಂಗಿಲ್ಲ, ಅಷ್ಟು ಕತೆ ಮಾಡ್ತಾಯಿದ್ದ. ಒಬ್ಬನೇ ಬರ್ತೀನಿ ಅಂತ ಅಟ್ಲೀಸ್ಟ್ ಪ್ಲೇಟ್ ಸಹ ಇಟ್ಕೊಳಂಗಿಲ್ಲ, ಅದನ್ನು ಕೈ ಬಿಡು ಅಂತ. ಆಮೇಲೆ ಹಶ್ವಾಗಿಬಿಡ್ತು ಅನಿಸುತ್ತೆ ಅವನಿಗೆ, ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಅದು ಅಕ್ಷತೆ ಕೊಟ್ಟಿದ್ರಲ್ಲ ಅಕ್ಕಿ, ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಅಕ್ಷರಾಭ್ಯಾಸ ಮುಗಿಸಿದ್ದಾಯಿತು. ಬೇಗ ಅಕ್ಷರಾಭ್ಯಾಸ ಎಲ್ಲ ಮುಗಿಯುತ್ತೆ ಫಸ್ಟು, ಆಮೇಲೆ ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಬಟ್ ಫಸ್ಟ್ ದರ್ಶನ ಮಾಡಿ ಆಮೇಲೆ ಅಕ್ಷರಾಭ್ಯಾಸ ಅದೆಲ್ಲ ಮಾಡಿಸೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಸೊ ಪ್ರಸಾದನೇ ತೊಗೊಂಬಂದು ತಿನ್ನಿಸ್ತಾಯಿದ್ರು ಅವನಿಗೆ. ಇಲ್ಲಿ 101 ಸರಿ ಶಿವ ಅಂತ ಮತ್ತು ರಾಮ ಅಂತ ಬರೆಯೋದಕ್ಕೆ ಕೊಟ್ಟಿದ್ರು. ಹರಿಹರ ನಾಮಾಮೃತ ಅಂತ ಅದನ್ನೆಲ್ಲ ಬರೆದು ಮುಗಿಸಿ ಹೊರಟ್ವಿ. ಎಲ್ಲ ಮುಗಿದ್ಮೇಲೆ ತಿಂಡಿ ಮಾಡಿಕೊಂಡು ಅಲ್ಲೇ ಈ ಮಕ್ಕಳು ಕತೆನೇ ಎಷ್ಟು, ಆ ಚೇರಲ್ಲಿ ಕಾಲು ಸಿಗಿಸ್ಕೊಂಡು ತರಲೆ ಮಾಡ್ತಿರೋದು. ಅದಾದಮೇಲೆ ಈ ಥರ ನಂಗೆ ಒಂದು ಮಾಡಿಸ್ತೀನಿ, ನಂಗೆ ಇಷ್ಟ ಆಗಿದೆ ಅಂತ ಮಂಜು ಇದು ಮಾಡಿದ್ರು ಅಂದ್ಬಿಟ್ಟು ಓಕೆ ಮಾಡಿಸು ಅಂತಂದೆ. 150 ಏನೋ ತೊಗೊಂಡ್ರು, ಚೆನ್ನಾಗಿ ಮಾಡಿಕೊಟ್ರು. ಮಿಸ್ಟರ್ ಆ್ಯಂಡ್ ಮಿಸ್ಟ್ರೆಸ್ ಮಂಜುನಾಥ್ ತೇಜಸ್ವಿನಿ. ಕೈ ಹಿಡ್ಕೋಬೇಕು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.